ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ನಾವು ಇವತ್ತು ರಾಮೇಶ್ವರಂ ಹೊಂಟೀವಿ. ರಾಮೇಶ್ವರಂ ಜ್ಯೋತಿರ್ಲಿಂಗ. ಬೆಂಗಳೂರು ಟು ರಾಮೇಶ್ವರಂ ಟೋಟಲ್ ಕಿಲೋಮೀಟ್ರ್ ಇರೋದು 545 ಕಿಲೋಮೀಟರ. ಸೊ ರಾಮೇಶ್ವರಂ ಹೋಗು ಫಸ್ಟ್ ಸ್ಟಾಪೇ ನಮ್ಮದು ಅತ್ತಿಬೇಲೆ. ಟೀನು ಭಾರಿ ಐತೆ ಇವತ್ತು, ಏನೋ ಗೊತ್ತಿಲ್ಲ. ನಾ ಅಂತೂ ಹೋಗು ಟೀ ಸ್ಟಾಪೆಲ್ಲನ ಚಲೋ ಇರ್ತಾವೆ, ಏನು ಎಲ್ಲ ಕಡೆ ಚಲೋ ಇರ್ತಾವೆ ಗೊತ್ತಿಲ್ಲ, ಬಟ್ ನನಗಂತೂ ಭಾರಿ ಅನ್ನಿಸ್ತಾ. ಸೊ ಫಸ್ಟ್ ಮಧುರೈ ಮೀನಾಕ್ಷಿ ಟೆಂಪಲ್ ಹೋಗ್ಬೇಕಂತಿತ್ತ. ಅದು ರೀಚ್ ಆಗೋ ತನಕ ಒಂದು ಅರೌಂಡ್ 12 ಹಂಗೆ ಆಕಿತ್ತು. ಸೊ ಈವನ್ 12:30 ಹಿಂಗೆ ಕ್ಲೋಸ್ ಆಕಿತ್ತು ಅದು ಟೆಂಪಲ್ಲು. ಸೊ ಅದಕ್ಕಾಗಿ ಪ್ಲ್ಯಾನ್ ಚೇಂಜ್ ಆಯಿತಾ. ಸೊ ಈಗ ಡೈರೆಕ್ಟ್ ರಾಮೇಶ್ವರಂ ಹೋಗೋದು. ಸೊ 4:08 PM ತೋರ್ಸಾಕತ್ತೈತಿ ಈಗ ರೀಚಿಂಗ್ ಟೈಮ್. ಸೊ ಎಷ್ಟು ಲಗು ಹೋಗ್ತೀವಿ ಎಷ್ಟು ಚಲೋ, ಯಾಕಂತಂದ್ರೆ ಅಲ್ಲಿ ಪಂಪನ್ ಬ್ರಿಡ್ಜ್ ನೋಡ್ಕೋಬೋದು ಮಾರ್ನಿಂಗ್ ಸ್ವಲ್ಪ ಬೆಳಗ್ಗೆದ್ದಾಗನ. ಪಂಪನ್ ಬ್ರಿಡ್ಜ್ ನಂದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ರಾಮೇಶ್ವರಂ ಹೋಗೋದು. ಲಾಸ್ಟ್ ಟೈಮ್ ರಾಮೇಶ್ವರಂ ಹೋಗೋಕ್ಕಾಗಿಲ್ಲ, ಡೈರೆಕ್ಟ್ ಕನ್ಯಾಕುಮಾರಿ ಹೋಗಿದ್ವಿ ನಾವು. ಸೊ ಈ ಸಲ ರಾಮೇಶ್ವರಂ ಹೊಂಟೀನಿ ಫಸ್ಟ್ ಟೈಮು. ಸೊ ನೆಕ್ಸ್ಟ್ ಈಗ ಇಲ್ಲಿ ತನಕ ಅಂತೂ 4 ಜ್ಯೋತಿರ್ಲಿಂಗ ಆಗಿದ್ದಾವೆ. ಇದು 5ನೇ ಜ್ಯೋತಿರ್ಲಿಂಗ ಹೊಂಟೀನಿ ಇವತ್ತು. ಇನ್ನೂ ಒಂದು ಏನು ಹೇಳ್ಬೇಕಂತಂದ್ರೆ, ನಂದು KTM 390 ಅಡ್ವೆಂಚರ್ ಹೊಡಾತೀನಿ. ಸೊ ಮೈಲೇಜ್ ಕೊಡತೈತಿ 33.7, ಆಲ್ಮೋಸ್ಟ್ 34. ನಾ ಫಸ್ಟ್ ಇಲ್ಲೇ ಹೋಟೆಲ್ ಶ್ರೀ ಸುಬ್ರಹ್ಮಣ್ಯದಾಗ ನಾಷ್ಟ ಆಯ್ತು ಭಾರಿ ಬಗ್ಗೆ. ಈಗ ನೆಕ್ಸ್ಟ್ ಈ ಮುಂದಿನ ನಿಲ್ದಾಣ ಏನದರ್ 100 ಕಿಲೋಮೀಟರ್ ಆದಮೇಲೆ ಸೇಲಂ ಒಂದು ಆಡ್ಬೇಕು. ಈಗ ಆನ್ ದಿ ವೇ ಹೋಟೆಲ್ ಅಂತಲ್ಲಿ ಫುಲ್ ಒಂದು ಗ್ರೂಪ್ ಆಫ್ ರೈಡರ್ಸ್ ಬಂದುಬಿಟ್ಟಿದ್ರು. ಸೊ ಅವರು ಏನು ತಿಳ್ಕೊಂಡ್ರು, ನಾನು ಅವ್ರ ಗ್ರೂಪ್ನಾಗ ಬಂದೀನಿ ಅಂತೇಳಿ. ಒಬ್ಬರು ಹುಬ್ಬಳ್ಳಿದವ್ರು ಮಾತಾಡ್ಸಿದ್ರು, ನೀವು ಬೆಳಗಾವಿದವ್ರು ಅಂಥೇಳಿ. ಗಾಡಿ ನಂಬರ್ ನೋಡಿ ಹೌದ್ರಿ ಅಂತಂದೆ. ಭಾರಿ ಆತಂತಂದೆ. ಅವರು ಹುಬ್ಬಳ್ಳಿದವ್ರಿದ್ರು. ಚೈನ್ ಸ್ಪ್ರೇ ಬೇಕಾಯ್ತು ನನಗೆ, ಅದಕ್ಕೆ ನಮ್ಮ ಗಾಡಿ ಸ್ಲೋ ಮಾಡಿದ್ವಿ ನಾವು, ಅದಕ್ಕೆ ಸ್ಲೋ ಹೊಂಟೀವಿ. ರೈಟ್ ತೊಗೊಂಡಲ್ಲ, ಹಾಂ ಇಲ್ಲೈತಿಲ್ಲ. ಸೊ ಚೈನ್ ಸ್ಪ್ರೇ ಆಯ್ತು. ಹಂಗೂ ಹಿಂಗೂ ಒಂದು ಅಂಗಡಿ ಸಿಕ್ತಪ್ಪ ಇಲ್ಲೇ. ಚೈನ್ ಸ್ಪ್ರೇ ಆಯ್ತು. ಈಗ ಇಲ್ಲಿ ಇದ್ದಿದ್ದು ಹುಲಿ ಹಾಕೈತಿ ನಮ್ಮ ಗಾಡಿಗೆ. ಆ್ಯಕ್ಚುಲಿ ಮೋಟಲ್ ಚೈನ್ ಸ್ಪ್ರೇ ಕೊಡು ಅಂದಿದ್ದೆ ಅವಂಗೆ. ಮೋಟಲ್ದಾಗೂ ಡೂಪ್ಲಿಕೇಟ್ ಬಂದುಬಿಟ್ಟೈತಿ. ಮೋಟಲ್ ಅಲ್ಲ, ಅದು ಮೋಟೋರೋಲ್ ಅಂತೈತಿ. ಸೊ ಸದ್ಯಕ್ಕೆ ಎಮರ್ಜೆನ್ಸಿ ಅಂತೇಳಿ ತೊಗೊಂಡಿನಿ, ಎಲ್ಲೂ ಸಿಗುವಲ್ತಾಗಿತ್ತು. ಹಾಗಾಗಿ ತೊಗೊಂಡೆ. ಇಸ್ಕೊತಾನಪ್ಪ ಗಾಡಿಯು. ಹಾಂ ಭಾರಿ ಮಾಡೋಣಪ್ಪ ಅವ್ರಿಗೆ. ಓ ಲೇಡಿ ರೈಡರ್ ಅದಾಳು, ನೈಸ್. ಹತ್ರ ರೈಡರ್ಸ್ ಬಂದು ಹಿಂಗೆ ಮಾತಾಡ್ತಾರೆ, ಇನ್ನೂ ಖುಷಿ ಆಗಿಬಿಡ್ತೈತಿ. ಹೊಡಿ ದೋಸ್ನಿ, ಹೌದು ಉದಯ ಹೆಂಗೆ ಹೊಡಿತಾರ. ಸೊ ಇನ್ನೂ 344 ಕಿಲೋಮೀಟ್ರ್ ಐತಿ ರಾಮೇಶ್ವರಂಗೆ. ಇಲ್ಲೊಂದು ವ್ಯೂ ಭಾರಿ ಇತ್ತು. ಸ್ವಲ್ಪ ನಮ್ಮ ಗಾಡಿನೂ ತಂಪಾಗಲ್ಲ ಅಂತ 1-2 ನಿಮಿಷ ನಿಲ್ಲಿಸಿದ್ವಿ. K51 ಬೆಂಗಳೂರು ಗಾಡಿ. ಅವಾಗಿಂದ ಆಲ್ಮೋಸ್ಟ್ ನೋಡತ್ತೀನಿ, ಎಲ್ಲ ಬೆಂಗಳೂರು ಗಾಡಿ ಜಾಸ್ತಿ ಅದಾವೆ. ನಾವೊಬ್ಬರೇ ಬೆಳಗಾವಿ. ಲೆಫ್ಟ್ ಸೈಡ್ ಏನು ನೋಡತ್ತೀವಿ ಹಿಲ್ ಸ್ಟೇಷನ್ಸ, ಅದು ಆ್ಯಕ್ಚುಲಿ ಕೋಲಿ ಹಿಲ್ಸು. ಅದು ಫುಲ್ ಫಾಗ್ ಥರ ಹಿಡ್ದೈತೆ.
ಕ್ಲಿಯರ್ ಕಾಣಿಸತೈತೆ ಇಲ್ಲ ಗುರುತಲ್ಲ, ದಟ್ ಈಸ್ ದ ಕೋಲಿ ಹಿಲ್ಸ್. ಸೊ ಒಂದು ಶಾರ್ಟ್ ಬ್ರೇಕ್ ಆಯಿತು, ಮಸ್ತ್ ಇಲ್ಲೇ ಗಿಡದ ಕೆಳಗೆ. ಬಿಸಿಲು ಹೆವಿ ಐತಿ. ಈಗ ತ್ರಿಚಿ ರೋಡ್ ಅಂತಲ್ಲ ಅದೇನಿ. ಕಾವೇರಿ ನದಿ. ಫುಲ್ ಟ್ಯಾಂಕ್. ಹಾಂ. I am Tiruchirappalli, Indian Institute of Management, Tiruchirappalli. चलो इससे हाँ बा चलो प्रेस कर उठाना वो तो ನಮ್ಮ ಗಾಡಿ. ಸೊ ಈಗ ಮಸ್ತ್ ಊಟ ಆಯಿತು. ಹೋಟೆಲ ಗಾಡಿ ಬಿಸಿಲೈತಂತ ಹೇಳಿ ಹೋಟೆಲ್ ಮ್ಯಾಲೆ ನಿಲ್ಸಿಬಿಟ್ಟು ಮಿಲ್ಸೀನಿ ಗಾಡಿ ಬೈಕ್ದು. ಅಂಜಪ್ಪರ್ ಅಂಥೇಳಿ ಹೋಟೆಲ್ ಇದೆ. ಮಸ್ತ್ ಊಟ ಆಯಿತು. ಸೊ ಈಗ ಬ್ಯಾಕ್ ಟು ರಾಮೇಶ್ವರಂ. ಒಂದು 200 ಕಿಲೋಮೀಟ್ರ್ ಐತಿ. ಒಂದು 3 hours 5:55 ಹೇಳತೈತಿ. ಸೊ ಒಂದು 6 ಹಂಗೆ ರೀಚ್ ಆಗ್ತೀವಿ ಅಂತ ಗೂಗಲ್ ಮ್ಯಾಪ್ ಹೇಳತೈತಿ. ಸೊ ಇಲ್ಲಿಂದ ರಾಮೇಶ್ವರಂ 108 ಕಿಲೋಮೀಟ್ರ್ ಐತಿ. ಸೊ 2 hours ತೋರ್ಸತೈತಿ. ಮಸ್ತ್ ಎಳ್ನೀರು ಕುಡ್ದು ಈಗ ಬಿಸಿಲು ಇಳ್ದೈತಿ. ಏನು ಮಸ್ತ್ ತಂಪು ಗಾಳಿ ಬೀಸತೈತಿ. ಈಗ ಒಂದು ಸ್ವಲ್ಪ ಮಸ್ತ್ ಅನ್ಸತೈತಿ. ಎನದರ್ 2 hours. ಸೊ 6 ಆಗುತ್ತಾ. ಫೈನಲಿ ರಾಮೇಶ್ವರಂ. ಈಗ ನಾವು ಅದೇವಿ ರಾಮೇಶ್ವರಂ. ಗಾಡಿ ವಾಹ್. ಸೊ ಈಗ ಫೈನಲಿ ಪಂಬನ್ ಬ್ರಿಡ್ಜ್ ಮ್ಯಾಲಿಂದ ಪಾಸ್ ಆಗತ್ತೀವಿ. ಈಗ ಮಸ್ತ್ ಐತಿ. ಎಷ್ಟು ದಿವಸ ಅಂತೂ ಎಲ್ಲ ಬರೀ ಯೂಟ್ಯೂಬು ರೀಲ್ಸಾಗಿ ನೋಡಿದ್ವಿ. ಈಗಂತೂ ಫುಲ್ ನನ್ನ ಕಣ್ಣಿಂದನೇ ವಿಟ್ನೆಸ್ ಮಾಡ್ಕೊಳತ್ತೀನಿ ಇದೆಲ್ಲ ಸೀನು. ಇವಾಗ ನಾವು ಹೋಗ್ತಿರೋದು ಧನುಷ್ಕೋಡಿ, ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಸೊ ಧನುಷ್ಕೋಡಿ ಇರೋದು 20 ಕಿಲೋಮೀಟ್ರ್ ಐತಿ ಎಕ್ಸಾಕ್ಟ್ ನನ್ನ ರೂಮ್ ಕಡೆಯಿಂದ. ಜಾಸ್ತಿ ಏನಿಲ್ಲ, ಒಂದು 23 minutes ETA ಐತಿ. ಸೊ ಧನುಷ್ಕೋಡಿ ಹೋಗ್ಬೇಕಂತಂದ್ರೆ ಅಲ್ಲಿ 2-3 ಪ್ಲೇಸ್ ಸಿಗ್ತಾವೆ. ಅದು ಒಂದು ಫ್ಲೋಟಿಂಗ್ ರಾಕ್, ಆಮೇಲೆ ಇನ್ನೊಂದು ಧನುಷ್ಕೋಡಿ ಲೈಟ್ ಹೌಸ್ ಐತಿ. ಸೊ ಈಗ ಒಂದು ವೇ ಧನುಷ್ಕೋಡಿ ಹೋಗ್ಬೇಕಂದ್ರೆ ಲೆಫ್ಟಿಗೆ ಕೋದಂಡರಾಮ ಟೆಂಪಲ್ ಬರುತ್ತೆ. ಆಮೇಲೆ ಇದು ಕೋದಂಡರಾಮರ ಟೆಂಪಲ್. ಈಗ ನಾವು ನಿಯರ್ ಟು ಧನುಷ್ಕೋಡಿ ಹೊಂಟೀವಿ. ಧನುಷ್ಕೋಡಿ ಲಾಸ್ಟ್ ಪಾಯಿಂಟ್ ಹೋಗೋಕ್ಕಿಂತ ಫಸ್ಟು ಆ ಲೈಟ್ ಹೌಸ್ ಹೋಗ್ತೀನಿ. ಅದು 5 ಗಂಟೆ ಕ್ಲೋಸ್ ಆಕೈತೆ. ಸೊ ನಾವೀಗ ಲೈಟ್ ಹೌಸ್ ಕಡೆ ಬಂದೀವಿ. ಸೊ ಅದೇ ಲೈಟ್ ಹೌಸು ಮ್ಯಾಲೆ ನಿಂತು ವ್ಯೂ ಕಾಣತ್ತಂತ. ಸೊ ಈಗ ನಾವು ಲೈಟ್ ಹೌಸಿಗೆ ಬಂದೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಲೈಟ್ ಹೌಸ್. ಸೊ ಇಲ್ಲಿ ಎಂಟ್ರಿ ಫೀ
₹12 ಐತಿ ಪರ್ ಪರ್ಸನ್ನು. ಸೊ ಈವನ್ ಇದು ಕ್ಲೋಸಿಂಗ್ ಟೈಮೇನು 5 ಗಂಟೆಗೆ ಐತಿ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1, ಆಮೇಲೆ 2:30ದಿಂದ ಮಧ್ಯಾಹ್ನ ಈವ್ನಿಂಗ್ 5 ತನಕ. ಸೊ ಇದು ನೋಡ್ಬೋದು, ಈವ್ನಿಂಗ್ ಟೈಮ್ ಹಿಂಗೆ ರಶ್ ಇರುತ್ತೆ. ಫುಲ್ ಕ್ರೌಡ್ ಐತಿ, ಫುಲ್ ಅಂದ್ರೆ ಫುಲ್ ಕ್ರೌಡ್ ಐತಿ, ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಐತಿ. ಸೊ ಇವತ್ತು ಲಾಸ್ಟ್ ಟೈಮ್ 10,004 ಕಿಲೋಮೀಟರ್ಗೆ ಕೋಲಿ ಹಿಲ್ಸಾಗಿದ್ದೆ. ಇವತ್ತು 11,000 ಕಿಲೋಮೀಟ್ರ್ ಆಯಿತು. ಸೊ ಇವತ್ತು ನಾ ಅದೀನಿ ಧನುಷ್ಕೋಡಿ, ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಈಗ ನಾವು ಧನುಷ್ಕೋಡಿಗೆ ಬಂದೀವಿ. ಈವ್ನಿಂಗ್ ಬಂದ್ರೆ ಈ ಥರ ಕ್ರೌಡ್ ಇರುತ್ತೆ. ರಾಮೇಶ್ವರಂ, ಧನುಷ್ಕೋಡಿ, ರಾಮನಾಥ ಸ್ವಾಮಿ. ಸೊ ಈಗ ಅದನ್ನು ನೋಡ್ಬೋದು, ಫುಲ್ ಸನ್ಸೆಟ್ ಆಗತ್ತಾನೀಗ. ಪೂರಾ ಟಾಟಾ ಬಾಯ್ ಬಾಯ್, ನಾಳೆ ತನಕ. ಸೊ ಅದು ಟವರ್ ಹೌಸ್ ಆಫ್ ಧನುಷ್ಕೋಡಿ. ಸರಿ, ಮುಗಿಸ್ಕೊಂಡು ಹೊಂಟೀವಿ ಈಗ. ಫುಲ್ ಸ್ಟ್ರೇಟ್ ರೋಡ್ ಐತೆ, ಕ್ರೂಸ್ ಕಂಟ್ರೋಲ್ ಹಾಕಾಗಂತೂ ಭಾರಿ ಐತೆ. ಇವತ್ತು ಸಂಡೇ ಮಾರ್ನಿಂಗ್ ರಾಮೇಶ್ವರಂ ಕಂಪ್ಲೀಟ್ ಆಯಿತು. ಸೊ ರಾಮೇಶ್ವರಂ ಮುಗಿಸ್ಕೊಂಡು ಈಗ ಟುವರ್ಡ್ಸ್ ಮಧುರಾಯಿಗೆ ಹೊಂಟೀನಿ. ಆಲ್ಮೋಸ್ಟ್ 180 ಮಧುರಾಯ್, ಆಮೇಲೆ ಮಧುರಾಯದಿಂದ ಬೆಂಗಳೂರು ಒಂದು 400 ಕಿಲೋಮೀಟ್ರ್ ಐತೆ.